ಡಾಗೇಶ್ ಬಾಯ್ ಅವ ಎಲ್ಲ ಕಡೆ ಇದೆ. ಆಲ್ ರೈಟ್ ಸ್ನೇಹಿತರೆ, ಸೊ ಇದು ಸೆಕೆಂಡ್ ರೈಡ್ ಬೆಂಗಳೂರಿಂದ ಬಂದಮೇಲೆ. ಸೊ ಕೋಲ್ಡ್ ಸ್ಟಾರ್ಟ್ ಆಗ್ತಿದೆ. ಟೈಮು 11:20. ಬಾಯ್ ಪುಟ್ಟ, ಮತ್ತೆ ಬಾಯ್ ಸ್ನೇಹಿತರೆ. ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ, ಚಂದಕ್ಮಕ್ಕಿ. ಆನ್ ದ ವೇ ರೂಟ್ಸ್ ಚೆನ್ನಾಗಿದೆ. ಬೈಕ್ ತೊಗೊಂಡ ಮೇಲೆ ಅಂದರೆ 8 ವರ್ಷ ಆದಮೇಲೆ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಫೈನಲಿ. ಸೊ ಯಾವಾಗೂ ಅಂದ್ಕೊಳೋದು ಹೋಗಬೇಕು ಅಂತ, ಯಾವತ್ತೂ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಕಾಲ ಕೂಡ ಬಂದಿದೆ. ಸೊ ಇದೆಲ್ಲ ಕೈಂಡ್ ಆಫ್ ಅನ್ಪ್ಲ್ಯಾಂಡ್ ಆಯಿತಾ. ನಾ ಯಾವಾಗಲೂ ಕಾರಲ್ಲೇ ಬಂದು ಹೋಗೋದು, ಬಟ್ ಈ ಸಲ ಈ ಒಂದು ಫಿಟ್ ಇಲ್ಲ ಅಂದರು, ರೈಡ್ ಮಾಡಿ ವರ್ಷಾನುಗಟ್ಟಲೆ ಆಗಿದ್ರು, ಯಾಕೋ ರೈಡ್ ಮಾಡಲೇಬೇಕು ಅಂತ ಫೀಲಿಂಗ್ ಬಂತು. ಸೊ ಅದಕ್ಕೋಸ್ಕರ ಗಾಡಿ ಎತ್ಕೊಂಡು ಹೊರಟೇ ಬಿಟ್ಟೆ. ಸೊ ಇವತ್ತಿನ ಪ್ಲ್ಯಾನ್ ಬಂದು ನಮ್ಮೂರಿಗೆ ಹೋಗಿ, ನಮ್ಮೂರಿಂದ ಮತ್ತೆ ನಾನು ನಮ್ಮ ಅಜ್ಜಿ ಅಂದರೆ ನಮ್ಮ ತಾಯಿಯವರ ತಾಯಿನ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಅವರು ನೋಡಿ 1 ಇಯರ್ ಮೇಲಾಯಿತು. ಸೊ ನಮ್ಮ ಅಜ್ಜಿ, ಗ್ರ್ಯಾಂಡ್ ಮಾ, ನಮ್ಮ ಗ್ರ್ಯಾಂಡಿನ ನೋಡ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾಯಿದ್ದೀನಿ. ಸ್ನೇಹಿತರೆ, ನನ್ನ ಲೆಫ್ಟ್ಗಿರೋದು ಹರಿಹರಪುರ ಮಠ. ನಾವು ಫಸ್ಟ್ ವೀಡಿಯೋಲಿ ಹೇಳ್ದಂಗೆ ತುಂಬ ಫೇಮಸ್ ಇದು. ನೀವೇನಾರು ಹರಿಹರಪುರ ಬಂದರೆ ಆ ಮಠಕ್ಕೆ ಹೋಗಿ. ಲೈಕ್ ಯೂಶ್ವಲಿ ಕೆಲವರೆಲ್ಲ ಶೃಂಗೇರಿಗೆ ಬರ್ತಿರಲ್ಲ, ಸೊ ನಿಮ್ಮ ಹತ್ರ ಟೈಮ್ ಇದ್ದರೆ ಹರಿಹರಪುರ ಮಠ ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ. ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಇಲ್ಲೊಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗೋಣ. ಹೇಗಿದೆ ಅಲ್ಲ ವ್ಯೂ. ನನಗೇನೋ ಊರಲ್ಲೇ ಸೆಟ್ಲ್ ಆಗಿಬಿಡೋಣ ಅನಿಸುತ್ತೆ ಸ್ನೇಹಿತರೆ. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇರಬೇಕು, ಊರಲ್ಲಿ ಸೆಟ್ಲ್ ಆಗಬೇಕು, ಫ್ರೆಶ್ ಏರು. ನೀವೇ ಬೇಕಂದರೆ ತರಕಾರಿ ಆರ್ಗ್ಯಾನಿಕ್ಕಾಗಿ ಬೆಳೆಸ್ಕೊಂಡು ತಿನ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಫುಲ್ ಚಿಲ್ಡ್ ಆಗಿರ್ಬೋದು. ಡೆಡ್ಲಿ ಕಾರ್ನರ್, ಬಟ್ ಡ್ಯೂಕ್ಗೆ ಇದೆಲ್ಲ ಮ್ಯಾಟ್ರೇ ಆಗೋಲ್ಲ. ಇಲ್ಲಿಂದ ಸ್ವಲ್ಪ ದೂರ ಸಿಗದಾಳ ಆದಮೇಲೆ ಒಳ್ಳೊಳ್ಳೆ ಕರ್ವ್ಸ್ ಇದೆ. ಅದಾದಮೇಲೆ ಕೊಪ್ಪದಿಂದ ಒಳ್ಳೆ ಕರ್ವ್ಸ್ ಸಿಗುತ್ತೆ. ಸೊ ಅದನ್ನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, KSRTC ಬಸ್ಸಲ್ಲಿ ಇನ್ನರ್ ವೇರ್ನ ಒಣಕ್ಕೆ ಹಾಕೋರೆ. ನಾನು ಬೆಂಗಳೂರಲ್ಲಿ ಮಾತ್ರ ನಾಯಿಗಳು ಅಟ್ಯಾಕ್ ಮಾಡ್ತವೆ ಅಂದ್ಕೊಂಡೆ. ಶಿಷ್ಯ ಡಾಗೇಶ್ ಬಾಯ್ ಅವ ಎಲ್ಲ ಕಡೆ ಇದೆ. ಏನು ಸ್ನೇಹಿತರೆ ರೋಡ್ ಇದು, ಸಾಕತ್. ಸೊ ನನ್ನ ಬೈಕಲ್ಲಿ ಆಲ್ಫಾ H1 ಇದೆ. ಇನ್ ಕೇಸ್ ಮೆಡ್ಝಿಲರ್ M5 ಅದೇನಾರು ಇದ್ದೀರ ಅಷ್ಟೇ ಸ್ನೇಹಿತರೆ. ಏನು ರೋಡ್ ಸ್ನೇಹಿತರೆ, ವಾವ್, ಜಸ್ಟ್ ಬ್ಯೂಟಿಫುಲ್. ಸೊ ದಿಸ್ ಈಸ್ ಕೊಪ್ಪದು ಟರ್ನಿಂಗು. ಇಲ್ಲಿ ನಿಮಗೆ ಆಫ್ ರೋಡ್ ವೆಹಿಕಲ್ಸ್ ಬಿಲ್ಡ್ ಮಾಡ್ತಾರೆ ಸ್ನೇಹಿತರೆ. ನೋಡಿ ಎಷ್ಟಿದೆ ಮಸ್ತಾಗಿ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕೂರ್ಗು, ಚಿಕ್ಕಮಂಗ್ಳೂರು, ಈ ಕಡೆ ಮಲೆನಾಡು ಸೈಡ್ನಲ್ಲಿ ಡರ್ಟ್ ಟ್ರ್ಯಾಕ್ ಅಥವಾ ಆಫ್ ರೋಡಿಂಗ್ ಟ್ರ್ಯಾಕ್ ಮಾಡ್ತಾರೆ. ಸೊ ಅದರದ್ದು ರೇಸಸ್ ನಡೆಯುತ್ತೆ, ನೀವು ಯೂಟ್ಯೂಬ್ನಲ್ಲೆಲ್ಲ ಚೆಕ್ಔಟ್ ಮಾಡ್ಬೋದು. ಸೊ ಇವರು ಒನ್ ಆಫ್ ದ ಬಿಲ್ಡರ್ಸ್ ಅನಿಸುತ್ತೆ, ಇವ್ರ ಗಾಡಿಗಳು ಅಲ್ಲಿಗೆ ಬರುತ್ತೆ. ಸೊ ನಾಟ್ ಇಂಟು ಆಫ್ ರೋಡ್ ಎಲ್ಲ. ನಮಗೆ ಏನಿದ್ರು ಟ್ವಿಸ್ಟೀಸಲ್ಲೇ ನಮಗೆ ಅಡ್ರಿನಲ್ ಪಂಪು. ನೋಡಿ ಈ ಥರ ಟ್ವಿಸ್ಟೀಸು. ಇವೆಲ್ಲ ಸ್ವಲ್ಪ ಡೇಂಜರಸ್ ಕರ್ವ್ಸ್ ಸ್ನೇಹಿತರೆ. ಇದನ್ನ ಅಂಥ ಈಸಿಯಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಪ್ರೊಫೆಷ್ನಲ್ಸೇ ಬೇಕು. ಬಟ್ ಸಾಕಾಗಿದ್ದಾವೆ ಇವು. ನೋಡಿ ಝಗ್ ಅಂತ ತಿರುಗ್ತಾ ಇರ್ತವೆ. ನೋಡಿ ಈ ಥರದ್ದು ಸ್ವಲ್ಪ ಕಷ್ಟ. ನೀವು ಹೈ ಸ್ಪೀಡಲ್ಲಿ ಬಂದರೆ ಆಪೋಸಿಟ್ ಗಾಡಿ ಇಲ್ಲ ಅಂದರೆ ನೀವೇನೋ ಮೆನ್ಯೂವರ್ ಮಾಡ್ಬೋದು, ಗಾಡಿ ಇದ್ದರೆ ಮಾತ್ರ ಹೆವಿ ಕಷ್ಟ. ನೋಡಿ ಇದು ನೋಡಿ, ಓವರ್ಟೇಕಿಂಗ್. ಮತ್ತು ಈ ವೈಟ್ ಲೈನ್ಸು ಸಕ್ಕ ಸ್ಕೇರಿ ಸ್ನೇಹಿತರೆ. ಅಲ್ಲೇನೋ ನೀವು ಬ್ರೇಕ್ ಹಿಡಿದ್ರೆ ಟ್ರ್ಯಾಕ್ಷನ್ನೇ ಸಿಗಲ್ಲ. ಸೊ ನೀವು ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಬಂಪಿ ಆಗಿತ್ತು.
ಗಾಡಿ ಹಂಗೆ ಜಂಪ್ ಆಗಿ ಲೆಫ್ಟ್ ಹೋಗ್ತಾ ಇದೆ. ಸೊ ರಿಸ್ಕ್ ಇದೆ, ರಿವಾರ್ಡು ಇದೆ, ಆದರೆ ಎಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರ್ಬೇಕು ಸ್ನೇಹಿತರೆ. ನಾನು ತುಂಬ ಗ್ಯಾಪ್ ಆಗಿರೋದ್ರಿಂದ ನನ್ನ ಬೈಕ್ಗೆ ನನಗೆ ಟಚ್ಚು ಅಷ್ಟಾಗಿ ಇಲ್ಲ. ನೋಡೋಣ, ಇವತ್ತು ರೈಡ್ ಮಾಡಿದ್ಮೇಲೆ ಸಖತ್ತಾಗ್ಬೋದು ಕಾರ್ನರಿಂಗಲ್ಲಿ. ಯಾಕಂದರೆ ನಾನು ಭೂತಾನ್ಗೆ ಹೋದಾಗ ಅಂತ ಹಿಮಾಲಯನ್ ಸ್ನೇಹಿತರೆ, ಹಿಮಾಲಯನಲ್ಲಿ ನಾನು ಕರ್ವ್ಸ್ ತೊಗೊತಿದ್ದೆ. ಓಡಿಸಿ ನಿಮ್ಗೆ ಹಾಗೆ ಯೂಸ್ ಟು ಆಗಿಬಿಡುತ್ತೆ ಆ ಗಾಡಿ. 2 ಹೇರ್ ಪಿನ್ ಬೆಂಡ್ ಇದೆ ಸ್ನೇಹಿತರೆ. ಇದೊಂದು ನೆಕ್ಸ್ಟು, ಅದಾದಮೇಲೆ ಅಂಥ ಚೆನ್ನಾಗಿಲ್ಲ ರೋಡು. ನೋಡಿ, ಈ ಥರ ಆಬ್ಸ್ಟಕಲ್ಸ್ ಇರುತ್ತೆ, ಹಸುಗಳು ಕರುಗಳು ಎಲ್ಲ ಕೂತಿರುತ್ತೆ, ಅದೂ ರಿಸ್ಕಿನೇ. ಸಕ್ಕದಾಗಿದೆ ಸ್ನೇಹಿತರೆ ಕೆರೆ. ಓಹ್ ಬ್ಯೂಟಿಫುಲ್. ಸ್ವಲ್ಪ ಒಳಗಡೆ ರೂಟ್ ಬರುತ್ತೆ, ಇಲ್ಲಿ ಅಷ್ಟಾಗಿ ವೆಹಿಕಲ್ಸ್ ಓಡಾಡಲ್ಲ, ಅದಕ್ಕೆ ಇದು ನನಗೆ ಸಿಕ್ಕಾಬಟ್ಟೆ ಫೇವ್ರೇಟ್. ಇದು ಗಡಿಕಲ್ನಿಂದ ಹೆದ್ದೂರಿಗೆ ಹೋಗೋ ರೂಟು. ರೋಡ್ ಮಾತ್ರ ಹೊಸದಾಗಿ ಹಾಕಿರೋದು, ಇದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಒಂದು ಒಳ್ಳೆ ಮಳೆ ಬಂದುಬಿಟ್ರೆ ಫುಲ್ಲು ಕ್ಲೀನ್ ಆಗಿಬಿಡುತ್ತೆ. ಸೊ ಚಳಿಗಾಲ ಆಗಿರೋದ್ರಿಂದ ಅಲ್ಲಲ್ಲಿ ಎಲೆಗಳು ಅದು ಇದು ಕಸ ಎಲ್ಲ ಕಾಣ್ತಿದೆ. ಬಟ್ ಇದು ಬ್ರ್ಯಾಂಡ್ ನ್ಯೂ ರೋಡ್ ಸ್ನೇಹಿತರೆ. ಇಲ್ಲೊಂಚೂರು ಹಾಳಾಗಿದೆ, ಅಲ್ಲಿ ಸಖತ್ ದೊಡ್ಡ ಕ್ರೇಟರ್ ಆಗುತ್ತೆ, ಯಾಕಂದರೆ ಮಳೆ ನೀರು ಅಲ್ಲಿಂದ ಹರಿದು ಹಳ್ಳಕ್ಕೆ ಹೋಗುತ್ತೆ. ಸೊ ಅದೊಂದು ಸ್ವಲ್ಪ ಫಿಕ್ಸ್ ಮಾಡಬೇಕು ಇವರು. ಲುಕ್ ಅಟ್ ದಟ್ ಕರ್ವ್ ಗಾಯ್ಸ್. ನಿಮ್ಗೆ ಸಿಗುತ್ತಾ ಬೆಂಗಳೂರಲ್ಲೆಲ್ಲ ಈ ಥರ ಕರ್ವ್ಸು? ನೋಡಿ, ಕಟ್ಟೆ ಹಾಕಲು ಸರ್ಕಲ್ ಸ್ನೇಹಿತರೆ. ನಮ್ಮ ಅತ್ತೆ ಮನೆ ರೋಡ್ ಹೋಗಿತ್ತು. ಸೊ ಇಲ್ಲಿ ಹೇಗಂದರೆ ಸ್ನೇಹಿತರೆ, ನೀವು ಎಲ್ಲಾನ ಓಡಾಡಿ, ನಿಮ್ಮ ರಿಲೇಟಿವ್ ಇದ್ದೇ ಇರ್ತಾರೆ. ನಿಮ್ಗೆ ಏನಾರು ಪ್ರಾಬ್ಲಮ್ ಆಯ್ತಂದರೆ ಒಂದು ಚಿಕ್ಕ ಕಾಲು ಆರಾಮಾಗಿ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಆ ಲೆವೆಲ್ ಕನೆಕ್ಟಿವಿಟಿ ಇದೆ ಇಲ್ಲಿ. ಈಗ ಸಂಬಂಧಿಕರಿಂದ ದೂರದ ಸಂಬಂಧಿಕರು ಈ ಥರನೂ ಇರ್ತಾರೆ. ಸೊ ನೀವು ಒಂದು ಸ್ವಲ್ಪ ದೊಡ್ಡವ್ರಿಗೆ ಫೋನ್ ಮಾಡಿ, ಅಣ್ಣ ನಾನು ಸ್ವಲ್ಪ ಇಲ್ಲಿ ಸಿಗಾಕೊಂಡಿದ್ದೀನಿ, ಪ್ರಾಬ್ಲಮ್ ಆಗೈತೆ ಅಂದರೆ, ಆ ಊರಾ ಬಿಡು ಕಳಿಸ್ತೀನಿ ಅಂತ ನಿಮ್ಗೊಂದು 5 ಮಿನಿಟ್ಸ್ ಒಳಗಡೆ ಹೆಲ್ಪ್ ಸಿಗುತ್ತೆ. ಹಾಗೆ ನೆಟ್ವರ್ಕ್ ಊರಿನ ಕಡೆ. ಏನು ಮನೆ ಸ್ನೇಹಿತರೆ, ಒಳಗಡೆ ಒಂದು ತಾರು, ಹಿಂಗಿರಬೇಕು ಲೈಫ್ ಅಂದರೆ. ಇದೆಲ್ಲ ನಾವು ಮುಂಚೆ ಯೋಚನೆ ಮಾಡೇ ಇಲ್ಲ ಸ್ನೇಹಿತರೆ. ಸಿಟಿಯಲ್ಲೇ ಇರಬೇಕು ಅಂದ್ಕೊಂಡ್ಬಿಟ್ಟಿದ್ವಿ, ಬಟ್ ಊರಿನ ಲೈಫು ಸಖತ್ತಿದೆ. ಆಲ್ ಥ್ಯಾಂಕ್ಸ್ ಟು ವರ್ಕ್ ಫ್ರಮ್ ಹೋಮು, ಕೋವಿಡ್. ಓಕೆ, ಕೋವಿಡ್ ಬಂದಿಲ್ಲ ಅಂದರೆ ನಮ್ಗೆ ಇದೆಲ್ಲ ಪಾಸಿಬಿಲಿಟಿ ಇದೆಯಾ, ವರ್ಕ್ ಫ್ರಮ್ ಹೋಮ್ ಪಾಸಿಬಿಲಿಟಿ ಇದೆಯಾ, ಅದು ಗೊತ್ತಾಗ್ತಾ ಇರಲಿಲ್ಲ. ಹೆದ್ದೂರು 3 ಕಿಲೋಮೀಟ್ರ್ ನೋಡಿದ್ರಲ್ಲ ಸ್ನೇಹಿತರೆ, ಹೆದ್ದೂರಲ್ಲಿ ಎಂತೆಂಥ ಮನೆ ಇದೆ ಅಂತ. ಇಲ್ಲಿ ಮಾತ್ರ ಸಕ್ಕತ್ತಾಗಿ ಕಟ್ಟಿದ್ದಾರೆ ಮನೆಗಳು. ಸೊ ಸ್ನೇಹಿತರೆ, ಇದೇ ಹೊಸ ಬ್ರಿಡ್ಜು. ಸೊ ಇಲ್ಲೊಂದು ಫೋಟೋ ತೊಗೊಂಡು ಹೋಗ್ಬಿಡೋಣ ಕ್ವಿಕ್ಕಾಗಿ. ನಿಮ್ಗೆ ಹಾಗೆ ಹೊಳೆನೂ ತೋರಿಸ್ಬಿಡ್ತೀನಿ. ಸಾಕಾಗಿದೆ ವ್ಯೂ ಮಾತ್ರ. 2 ಸೈಡ್ ವ್ಯೂ ತೋರಿಸ್ತೀನಿ. ಈ ಕಡೆ ಕಲ್ಲು ಬಂಡೆ ಎಲ್ಲ ಇತ್ತು ಲಾಸ್ಟ್ ಟೈಮ್ ನೋಡಿದಾಗ. ಹೋ ನಂಗೆ ಚಿಕ್ಕ ವಯಸ್ಸಲ್ಲಿ ಸ್ನೇಹಿತರೆ ಈ ಥರ ಹೈಟಿಂದ ಏನಾದ್ರು ನೋಡಿದ್ರೆ ತಲೆ ಸುತ್ತ ಬಂದುಬಿಡ್ತಾಯಿತ್ತು. ಅದೇನೋ ಹೈಟ್ ಫೋಬಿಯಾ ಅಂತಾರಲ್ಲ ಅದು. ಕ್ರೇಜಿ. ಇವಾಗ ಅವೆಲ್ಲ ಇಲ್ಲ. ಆಸಮ್. ಬನ್ನಿ ಆ ಕಡೆ ಸೈಡ್ ಹೋಗೋಣ ಈಗ. ಸೊ ನಮ್ಮ ಐರಾವತ ನಮ್ಮ ಡ್ಯಾಡ್ ಇಟ್ಟಿರೋ ಹೆಸರು. ಸೊ ನಾನಿಟ್ಟಿರೋದು ಕಟಾನ. ಸಂಜೆ ಒಂದು ಸ್ನಾನ ಮಾಡಿ ಒಂದು ಬಿಯರ್ ಹೊಡ್ಕೊಂಡು ಹೋದ್ರೆ ಹೇಗಿರುತ್ತೆ, ಚಿಂದಿ ಅಲ್ಲ. ಹೈಲಿ ಆ್ಯಂಟಿಸಿಪೇಟೆಡ್ ನಮ್ಮೂರ ರೈಡ್ ಅಂದರೆ ಚಂದಕ್ಮಕ್ಕಿ ರೈಡ್. ಎಷ್ಟೋ ವರ್ಷದ ಕನಸು ಇವತ್ತು ನೆನೆಸಾಗ್ತಿದೆ ಸ್ನೇಹಿತರೆ. ಸೊ ಗಾಡಿ ನಮ್ಮೂರಿಗೆ ಎಂಟ್ರಿ ಹೊಡೆದೇ ಬಿಡ್ತು. ಚಂದಕ್ಮಕ್ಕಿ. ಸೊ ಇದೇ ನಮ್ಮ ಮನೆ. ನಾನು ಸ್ವಲ್ಪ ನಮ್ಮ ಚಿಕ್ಕಪ್ಪನ ಮಾತಾಡಿಸ್ಬೇಕಿತ್ತು. ಸೊ ಹಾಗೆ ಮುಂದೆ ಹೋದರೆ ನಮ್ಮ ಚಿಕ್ಕಪ್ಪ ಮನೆ ಸಿಗುತ್ತೆ. ಅವರನ್ನು ಮಾತಾಡ್ಸ್ಕೊಂಡು ನಾನು ನಮ್ಮ ಮನೆಗೆ ಮೋಸ್ಟ್ಲಿ ಹೋಗಲ್ಲ. ನೋಡೋಣ, ಅಲ್ಲಿಂದ ನಾನು ಸೀದಾ ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ. ಫೈನಲಿ ಹಾರ್ವೆಸ್ಟ್ ಆಗಿರುವ ಅಡಿಕೆ ಗೊನೆನ ಈ ಶ್ರೆಡ್ಡರ್ ಮಿಷಿನಲ್ಲಿ ಹಾಕಿ ಅದನ್ನು ಬಿಡಿಸ್ಕೊತಾರೆ. ಈ ಬಿಡಿಸಿರೋ ಅಡಿಕೆ ಇರುತ್ತಲ್ಲ, ಇದನ್ನು
ನಾವು ಇನ್ನೊಂದು ಮಿಷಿನ್ಗೆ ಹಾಕ್ತೀವಿ, ಅಲ್ಲಿ ಇದು ಸಿಪ್ಪೆನ ಪೀಲ್ ಮಾಡುತ್ತೆ. ಸೊ ಇದು 4 ಬೆಲ್ಟಿನ ಮಷೀನು. ಸೊ ಈ ರೀತಿ ಲೋಡ್ ಮಾಡ್ತಾ ಇರ್ತಾರೆ. ಆ ಕಡೆ ಸಿಪ್ಪೆ ಎಸೆಯುತ್ತೆ, ಒಂದು ಸೈಡು ಅಡಿಕೆ ಹೊರಗೆ ಬರುತ್ತೆ. ಅಡಿಕೆಯಲ್ಲಿ ಸ್ವಲ್ಪ ರೆಸಿಡ್ಯೂಗಳಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಸಾರ್ಟ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಇದನ್ನು ಈ ನೇರಳೆ ಹಣ್ಣಿನ ಬಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾರೆ. ಒಂದು ಸಲ ಬೆಂದ ಮೇಲೆ ಇದನ್ನು ತೆಗೆದು ಬಿಸಿಲಿಗೆ ಒಣಗಿ ಹಾಕ್ತಾರೆ. ಸೊ ಇದೇ ನೋಡಿ ನಿಮ್ಮ ಮಲೆನಾಡು ಅಡಿಕೆ. ಇದನ್ನು ಗುಡ್ಕ, ಪಾನ್ ಮಸಾಲ, ವಿಮಲ್ ಮತ್ತು ಎಲೆ ಅಡಿಕೆ, ಪೂಜೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಸೊ ಇದು ಅಡಿಕೆಯ ಕತೆ.